ತೊಗರಿಯ ನಾಡು, ತೊಗರಿಯ ಕಣಜ ಎಂದೇ ಪ್ರಖ್ಯಾತವಾಗಿರುವ ಕಲಬುರಗಿಯಲ್ಲಿ ಇಂದು ತೊಗರಿ ಬೆಳೆಗಾರರು 4ನೇ ದಿನಕ್ಕೆ ಧರಣಿ ಸತ್ಯಾಗ್ರಹ ಕಾಲಿಟ್ಟರು ಕೂಡ ಯಾವುದೇ ಜಿಲ್ಲಾಡಳಿತವಾಗಲಿ ರಾಜ್ಯ ಸರ್ಕಾರವಾಗಲಿ ಸದನದಲ್ಲಾಗಲಿ ನಮ್ಮ ಬಗ್ಗೆ ಚಕಾರ ಕೂಡ ಎತ್ತಾ ಇಲ್ಲ. ಆದ ಕಾರಣ ನಾವು ಇನ್ನೂ ಈ ಹೋರಾಟ ನೀವು ನಮ್ಗ C2+15 ಏನು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯ ಪ್ರಕಾರ ನಮ್ಗೆ 12,500 ರೂಪಾಯಿ ನೀವು ಬೆಂಬಲ ಬೆಲೆ ಕೊಡ್ಲಿಕ್ಕಂದ್ರ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 11 ವರ್ಷಗಳಾದ್ರೂ ಕೂಡ 11 ರೂಪಾಯಿ ಕೂಡ ನಮ್ಗ ಹೆಚ್ಚು ಮಾಡಿಲ್ಲ. ಈಗ ಯಾವ ನ್ಯಾಯ ರೀ? ನಮ್ಮ ರೈತರ ಹೊಟ್ಟೆ ಮೇಲೆ ತಣ್ಣೀರ ಬಟ್ಟೆ ಎಳೆಯುವ ಕೆಲಸ ಮಾಡ್ತಾ ಇದ್ದೀರಾ. ಈಗ ರಾಜ್ಯ ಸರ್ಕಾರ ಕೂಡ ಆವರ್ತನದಿಂದ 500 ರೂಪಾಯಿ ಕೊಡ್ಲೇಬೇಕೆಂದು ನಮ್ಮ ಧರಣಿ ಸತ್ಯಾಗ್ರಹ ಇನ್ನು 4 ದಿನಕ್ಕೆ ಕಾಲಿಟ್ಟು ಮತ್ತೆ ಅದೇ ರೀತಿಯಾಗಿ ರೈತರ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ. ರೈತರ ಆತ್ಮಹತ್ಯೆ ಕೂಡ ತಡೆಗಟ್ಟಬೇಕಾದ್ರೆ ನೀವು ನಮಗೆ ಸರಿಯಾದ ಬೆಂಬಲ ಬೆಲೆ ನೀಡಬೇಕು. ಅದೇ ರೀತಿಯಾಗಿ ನಮ್ಗ MSP ಜಾರಿಗೊಳಿಸಲೇಬೇಕು. ನಮ್ಮ ಕಲಬುರಗಿಯಲ್ಲಿ ಕರ್ನಾಟಕ ತೊಗರಿ ಬೋರ್ಡ್ ಬಲಪಡಿಸಬೇಕು. ಮತ್ತೆ ನಮ್ಮ ಹೋರಾಟಕ್ಕೆ ನೀವೇನು ಅಫಜಲ್ಪುರದಲ್ಲಿ ಹತ್ತಿಕ್ಕಿದ್ರಿ, ಆದ ಕಾರಣ ಅದು ಹತ್ತಿಕ್ಕಿದ್ರು ಕೂಡ ನಾವು ಇನ್ನೂ ಹೋರಾಟ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಬೆಂಬಲ ಬೆಲೆ ಸಿಗುತ್ತಕ್ಕ ನಮ್ಮ ಹೋರಾಟ ಕಂಟಿನ್ಯೂ ಇರ್ತದೆ. ಈ ಮೂಲಕ ಮಾಧ್ಯಮದವ್ರಿಗೆ ಹೇಳಕ್ಕೆ ವೀರಪ್ಪ ಕರೋನ್, ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ. ಈ ಒಂದ್ ವೇಳೆ ಅವ್ರು ಅದೇ ಧೋರಣೆ ಮುಂದುವರಿಸಿರೋ ಸರ ನಾವು ಮತ್ತೆ ಗುಲ್ಬರ್ಗ ಜಿಲ್ಲೆ ಬಂದ್ ಮಾಡಿ ಹೋರಾಟ ಹಮ್ಮಿಕೊಳ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀವಿ ಸರ್ ಅವ್ರಿಗೆ. ಇದು ಇನ್ನೂ ಇವತ್ತೊಂದ್ ದಿನ ನೋಡ್ತೀವಿ ಸರ್, ಇನ್ನೂ 2 ದಿನ ನೋಡ್ಲಿಕ್ಕಂದ್ರೆ ಮಾನ್ಯ ಉಸ್ತುವಾರಿ ಸಚಿವರ ಮನೆ ಮುಂದೆ ಬಬ್ಬೆ ಚಳವಳಿ ಹಮ್ಮಿಕೊಳ್ಬೇಕಂತ ಹೇಳಿ ನಮ್ಮ ವಿಚಾರ ಅದ ಸರ್.